ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 6-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 4-11-1968. ಓಂ ನಮಃ ಶಿವಾಯ. ತಿಳುವಳಿಕೆಯುಳ್ಳ ಮಕ್ಕಳೇ, ಶಾಸ್ತ್ರಗಳಲ್ಲಿ ಎಲ್ಲವೂ ಅಜ್ಞಾನವಾಗಿದೆ. ಭಕ್ತಿಯಿಂದ ಮನುಷ್ಯರಿಗೆ ಎಷ್ಟೊಂದು ಮೋಸ ಸಿಗುತ್ತದೆ. ಶಾಸ್ತ್ರಗಳ ಆಧಾರದ ಮೇಲೆ ಎಷ್ಟೊಂದು ನಿಂತು ಬಿಟ್ಟಿರುತ್ತಾರೆ. ನಾವೀಗ ಭಕ್ತಿ ಮಾಡುತ್ತಿದ್ದಾಗ ಕೆಳಗೆ ಬೀಳುತ್ತಿದ್ದೆವು ಎಂದು ಈಗ ನಿಮಗೆ ಅರ್ಥವಾಗುತ್ತದೆ. ತಂದೆ ಸಿಕ್ಕಿದ್ದಾರೆ, ಆದ್ದರಿಂದ ಏರುವ ಮಾರ್ಗ ಸಿಕ್ಕಿದೆ. ಓಂ ನಮಃ ಶಿವಾಯ. ಮಕ್ಕಳ ಬುದ್ಧಿಯಲ್ಲಿ ಈಗ ನಾವು ವಾಪಸ್ ಹೋಗಬೇಕು ಎಂದಿದೆ. ವಾಪಸ್ ಹೋಗುವ ಮಾತನ್ನು ಯಾರು ತಿಳಿದೇ ಇಲ್ಲ. ಸೃಷ್ಟಿಯ ಆಯುಷನ್ನು ಬಹಳ ದೀರ್ಘವಾಗಿ ತೋರಿಸಿದ್ದಾರೆ, ಆದ್ದರಿಂದ ಗೊತ್ತಾಗುವುದಿಲ್ಲ. ಕೇವಲ ನೀವು ಮಕ್ಕಳಿಗೆ ಮಾತ್ರ ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ ಪಾವನರಾಗಿರಿ. ತಲೆಯ ಮೇಲೆ ಪಾಪಗಳೇನಿವೆಯೋ, ಯಾವ ಕಾರಣದಿಂದ ತಮೋಪ್ರಧಾನರಾಗಿದ್ದೀರೋ, ಈಗ ನೆನಪಿನಿಂದಲೇ ಪಾವನರಾಗುವಿರಿ. ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ನಾವು ಸತೋಪ್ರಧಾನರಾಗಿದ್ದೆವು, ಈಗ ತಮೋಪ್ರಧಾನರಾಗಿದ್ದೇವೆ ಅಲ್ಲವೇ? ಪ್ರಪಂಚವು ಮೊದಲು ಸತೋಪ್ರಧಾನ, ನಂತರ ತಮೋಪ್ರಧಾನವಾಗುತ್ತದೆ. ಸತೋಪ್ರಧಾನವನ್ನು ಸ್ವರ್ಗ ಎಂದು ಹೇಳಲಾಗುತ್ತದೆ. ಇದು ಸಹ ಒಂದು ಕಲೆಯಾಗಿದೆ. ತಮೋಪ್ರಧಾನರನ್ನು ಸತೋಪ್ರಧಾನರನ್ನಾಗಿ ಮಾಡುವ ಕಲೆ ಒಬ್ಬ ತಂದೆಯ ಬಳಿ ಮಾತ್ರ ಇದೆ. ತಂದೆ ಯಾವಾಗ ಬರುತ್ತಾರೋ ಆಗ ನೀವು ಸಹ ಕಲಿತುಕೊಳ್ಳುತ್ತೀರಿ. ಒಂದು ವೇಳೆ ಕಲೆಯನ್ನು ಕಲಿಸದಿದ್ದರೆ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ತಂದೆ ಪತಿತ ಪಾವನರಾಗಿದ್ದಾರೆ, ಮಹಿಮೆ ಮಾಡುತ್ತಾರೆಂದರೆ ಅವಶ್ಯವಾಗಿ ಎಂದಾದರೂ ಪತಿತರನ್ನು ಪಾವನರನ್ನಾಗಿ ಮಾಡಿರಬೇಕಲ್ಲವೇ? ಅಂದ್ರೆ ಶಿವಬಾಬನಿಗೆ ಪತಿತ ಪಾವನ ಅಂತ ಮಹಿಮೆ ಮಾಡ್ತೀವಿ ಅಂದ್ರೆ ಶಿವಬಾಬ ಪತಿತರನ್ನ ಪಾವನರನ್ನಾಗಿ ಮಾಡಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಜಾದೂಗಾರರಾಗಿದ್ದಾರೆ, ರತ್ನಗಾರರಾಗಿದ್ದಾರೆ, ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ಹಳೆಯದನ್ನು ಅವಶ್ಯವಾಗಿ ವಿನಾಶ ಮಾಡುತ್ತಾರೆ. ಗಾಯನವಿದೆ, ನಿಮ್ಮ ಗತಿಮತಿಯನ್ನು ನೀವೇ ತಿಳಿದುಕೊಳ್ಳುತ್ತೀರಿ ಎಂದು. ಅಂದರೆ ತಂದೆ ಯಾರು ವಿಶ್ವದ ಸದ್ಗತಿ ಮಾಡುತ್ತಾರೋ, ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೋ, ಅವರು ಅವಶ್ಯವಾಗಿ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡುತ್ತಾರೆ. ಶ್ರೇಷ್ಠ, ಅತಿ ಶ್ರೇಷ್ಠ ಕಲೆ ಇದಾಗಿದೆ. ಹೊಸ ಪ್ರಪಂಚ, ಹೊಸ ಸ್ವರ್ಗವನ್ನು ಸ್ಥಾಪನೆ ಮಾಡುವುದು. ಸ್ವರ್ಗ ಮತ್ತು ನರಕ ಎರಡು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಈಗ ನೀವು ಅನುಭವಿಗಳಾಗಿದ್ದೀರಿ, ಎಲ್ಲರಿಗೂ ತಿಳಿಸುತ್ತೀರಿ. ಇದರಲ್ಲಿ ಮತ್ತೆ ಮಾಯೆಯ ಯುದ್ಧವಾಗುತ್ತದೆ. ಮಾಯೆಯ ಚಂಡಮಾರುತಗಳು ಬರುತ್ತವೆ. ಕೆಲವರು ಗೆಲ್ಲುತ್ತಾರೆ, ಕೆಲವರು ಸೋಲುತ್ತಾರೆ. ಕೆಲವರು ವಿಕಾರದಲ್ಲಿ ಬೀಳುತ್ತಾರೆ, ಕೆಲವರು ಮುನಿಸಿಕೊಳ್ಳುತ್ತಾರೆ. ಕೋಪಗೊಂಡು ಸೆಂಟರಿಗೂ ಬರುವುದಿಲ್ಲ. ಆಗ ತಂದೆ ತಿಳಿದುಕೊಳ್ಳುತ್ತಾರೆ, ಇವರ ಅದೃಷ್ಟ ಅಷ್ಟೊಂದು ಶ್ರೇಷ್ಠವಾಗಿಲ್ಲ ಎಂದು. ಕೆಲವರು ತಮ್ಮ ಕಾಲ ಮೇಲೆ ತಾವೇ ಕೊಡಲಿ ಪೆಟ್ಟು ಹಾಕಿಕೊಳ್ಳುತ್ತಾರೆ, ಕೆಲವರು ಸ್ವಲ್ಪ ಹಾಕಿಕೊಳ್ಳುತ್ತಾರೆ. ಬದುಕಿರುವಾಗಲೇ ಇಲ್ಲಿ ಸಾಯುತ್ತಾರೆ, ನಂತರ ಹೋಗಿ ಅಲ್ಲಿ ಜನ್ಮ ಪಡೆಯುತ್ತಾರೆ. ಇಲ್ಲಿಂದ ಸಾಯುತ್ತಾರೆ ಅಂದ್ರೆ ಸಂಗಮ ಯುಗದಿಂದ ಸಾಯುತ್ತಾರೆ, ರಾವಣನ ಮಡಿಲಿಗೆ ಹೋಗಿ ಜನ್ಮ ಪಡ್ಕೊಳ್ತಾರೆ. ಇಂತಹ ಅನುಭವವೂ ಸಹ ನಿಮಗಾಗುತ್ತದೆ. ಈಗ ನಿಮಗೆ ಬಹಳ ಒಳ್ಳೆಯ ಪಾಯಿಂಟ್ಸ್ಗಳು ಸಿಕ್ಕಿದೆ. ನಿಜಕ್ಕೂ ಬದುಕಿರುವಾಗಲೇ ಸತ್ತು ತಂದೆಯ ಮಕ್ಕಳಾಗುತ್ತಾರೆ, ನಂತರ ರಾವಣನ ಮಕ್ಕಳಾಗುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳಬಹುದು, ಈಗಾಗುತ್ತದೆ. ಬರುತ್ತಾರೆ ಅಂದ್ರೆ ಮಕ್ಕಳು ಬರುತ್ತಾರೆ, ಬಾಬನ ಹತ್ರ ಬಂದು ನಂತರ ಬೇರೆ ಯಾರದ್ದೋ ಸಹವಾಸದಲ್ಲಿ ಸಿಕ್ಕಿ ಬೀಳುತ್ತಾರೆ. ಕೆಲವರು ಬರುತ್ತಾರೆ, ಕೆಲವರು ಕೆಳಗೆ ಬಿದ್ದು ಬಿಡುತ್ತಾರೆ, ಕೆಲವರು ಬೀಳುತ್ತಾ ಬೀಳುತ್ತಾ ಮತ್ತೆ ಜಾಗೃತರಾಗುತ್ತಾರೆ. ಆಗ ತಂದೆ ತಿಳಿದುಕೊಳ್ಳುತ್ತಾರೆ, ಕಲ್ಪದ ಹಿಂದಿನಂತೆ ಸ್ಥಾಪನೆಯಾಗುತ್ತಿರುತ್ತದೆ. ಒಂದಂತೂ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಏನೆಲ್ಲ ಕಳೆದು ಹೋಯಿತೋ ಅದು ಡ್ರಾಮಾ, ಮತ್ತೆ ಕಲ್ಪದ ನಂತರ ಆಗುತ್ತದೆ. ಕರೆದ ಹಾಲು ವಾಪಸ್ ಕೆಚ್ಚಲಿಗೆ ಹೋಗಲು ಸಾಧ್ಯವಿಲ್ಲ. ತಂದೆಯೂ ಸಹ ಧೈರ್ಯ ಕೊಡುತ್ತಾರೆ. ಅಂದ್ರೆ ಒಮ್ಮೆ ಮಾಡಿದ ತಪ್ಪನ್ನ ಮತ್ತೆ ನಾವು ಅದನ್ನ ಸರಿ ಮಾಡಕ್ಕಾಗಲ್ಲ, ಆಗಿದ್ದಾಗೋಯ್ತು, ಆದ್ರೆ ಮತ್ತೆ ಮುಂದೆ ಅಂತ ತಪ್ಪಾಗ್ಲಿಲ್ದಂಗೆ ನೋಡ್ಕೊಳ್ಬೇಕು. ಈ ರೀತಿ ಬಾಬಾ ಧೈರ್ಯ ಕೊಡ್ತಾರೆ. ಮುಂದಿನದಕ್ಕಾಗಿ ಎಚ್ಚರವಾಗಿರಿ, ಉಳಿದಂತೆ ಕಳೆದು ಹೋದದ್ದಕ್ಕೆ ಬಿಂದು ಇಡಿ. ಪಾಪ ಎಚ್ಚರವಾಗಿಯೂ ಇರುತ್ತಾರೆ ಕೆಲವರು, ನಮ್ಮಿಂದ ಯಾವುದೇ ವಿಕರ್ಮವಾಗದಿರಲಿ ಎಂದು.
ತಂದೆ ಹೇಳುತ್ತಾರೆ, ತಮ್ಮ ರಿಜಿಸ್ಟರ್ ಇಡುವುದು ಒಳ್ಳೆಯದು. ನಾವು ಎಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಎಂದು ನಿಮಗೆ ಗೊತ್ತಾಗುತ್ತದೆ. ಡೈರಿ ಇರುವುದೇ ಅದಕ್ಕಾಗಿ. ಯಾವುದೇ ಮಾತಿದ್ದರೂ ನೋಟ್ ಮಾಡಿಕೊಳ್ಳಬೇಕು. ಎಲ್ಲಕ್ಕಿಂತ ಡೈರಿ ನಿಮಗೆ ಒಳ್ಳೆಯದು. ನೀವು ನಿಮ್ಮ ನಡವಳಿಕೆಯನ್ನು ನೋಟ್ ಮಾಡಿಕೊಳ್ಳಿರಿ. ಸಮಯವನ್ನು ವ್ಯರ್ಥವಂತೂ ಮಾಡಲಿಲ್ಲವೇ? ನಿಮ್ಮ ಸಮಯವು ಬಹಳ ಮೌಲ್ಯಯುತವಾಗಿದೆ. ಸಂಪಾದನೆಗಾಗಿ ಮನುಷ್ಯರು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಎಲ್ಲಕ್ಕಿಂತ ಶ್ರೇಷ್ಠ ಸಂಪಾದನೆ ನಿಮ್ಮದು ಈ ಸಂಗಮ ಯುಗದಲ್ಲಿ ಆಗುತ್ತದೆ. ಸಂಪಾದನೆ ಯಾವುದೇ ಸ್ಥೂಲಧನದ ಸಂಪಾದನೆಯಲ್ಲ. ನೀವು ನೆನಪಿನ ಯಾತ್ರೆಯ ಸಂಪಾದನೆ ಮಾಡುತ್ತೀರಿ. ಇದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ನೀವೇ ಸತೋ ಪ್ರಧಾನರಾಗಿದ್ದೀರಿ, ಈಗ ತಮೋ ಆಗಿದ್ದೀರಿ. ತಮೋ ಪ್ರಧಾನರನ್ನೇ ಪತಿತರೆಂದು ಹೇಳಲಾಗುತ್ತದೆ. ನಮ್ಮನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನರನ್ನಾಗಿ ಮಾಡಿರಿ ಎಂದು ತಂದೆಗೆ ಕರೆಯುತ್ತಾ ಬಂದಿದ್ದೇವೆ. ಪಾಪಾತ್ಮ ಎಂದು ಹೇಳಲಾಗುತ್ತದೆ. ಆತ್ಮವೇ ಪಾಪ ಮತ್ತು ಪುಣ್ಯ ಮಾಡುತ್ತದೆ. ಆತ್ಮವೇ ಮತ್ತೆ ಸತೋ ಪ್ರಧಾನವಾಗಬೇಕಿದೆ. ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಮಾಯೆ ಇದನ್ನೇ ಮರೆಸಿ ಬಿಡುತ್ತದೆ. ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದರೆ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಗುಣಗಳ ಧಾರಣೆ ಯಾವಾಗ ಆಗುತ್ತದೆ ಎಂದರೆ ಯಾವಾಗ ನೀವು ಸತೋ ಪ್ರಧಾನರಾಗುತ್ತೀರೋ ಆಗ. ಬಹಳ ಸಹಜವೂ ಆಗಿದೆ, ಕಷ್ಟಕ್ಕಿಂತ ಕಷ್ಟವೂ ಆಗಿದೆ. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ವಿಶ್ವದ ಮಾಲೀಕತನವು ನಿಮಗೆ ಸಿಗುತ್ತದೆ. ಸಂಪೂರ್ಣವಾಗಿ ಭರ್ಪೂರಾಗಬೇಕು. ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ಆದರೆ ಸಮಯ ಹಿಡಿಯುತ್ತದೆ. ಶರೀರ ನಿರ್ವಹಣೆಗಾಗಿ ವ್ಯವಹಾರ ಇತ್ಯಾದಿಗಳನ್ನು ಮಾಡಬೇಕು. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಮಕ್ಕಳು ಕಲ್ಪದ ಹಿಂದೆ ಹೇಗೆ ಓದಿದ್ದಾರೋ ಹಾಗೆಯೇ ಈಗ ಓದುತ್ತಿರುತ್ತಾರೆ. ತಡವಾಗಿ ಬರುವವರು ತಡವಾಗಿ ಬರುತ್ತಾರೆ. ಜ್ಞಾನಕ್ಕೆ ನಿಧಾನವಾಗಿ ಬರುವವರು ನಿಧಾನವಾಗಿನೇ ಬರ್ತಾರೆ. ಕೆಲವರು ನಿಧಾನವಾಗಿ ಬಂದರೂ ಸಹ ತೀಕ್ಷ್ಣರಾಗಿರುತ್ತಾರೆ. ಪ್ರತಿಯೊಬ್ಬರ ಪುರುಷಾರ್ಥದ ಮೇಲಿದೆ. ಶಾಲೆಯಲ್ಲಿಯೂ ಸಹ ಕೆಲವರು ಫೇಲ್ ಆಗುತ್ತಾರೆ, ಕೆಲವರು ಫುಲ್ ಪಾಸ್ ಆಗುತ್ತಾರೆ. ತಂದೆ ಬಹಳ ಪ್ರೀತಿಯುಳ್ಳವರಾಗಿದ್ದಾರೆ. ಆದ್ದರಿಂದ ಲೌಕಿಕ ತಂದೆ ಇದ್ದರೂ ಸಹ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇಳುತ್ತಾರಲ್ಲವೇ, ಓ ಗಾಡ್ ಫಾದರ್. ಆದರೂ ಸಹ ಸರ್ವವ್ಯಾಪಿಯ ಜ್ಞಾನವು ಬುದ್ಧಿಯಿಂದ ಹೋಗುವುದಿಲ್ಲ. ಭಾರತದಿಂದಲೇ ಈ ಸರ್ವವ್ಯಾಪಿಯ ಕಾಯಿಲೆ ಹೊರಟಿದೆ. ನಂತರ ಇತರರಲ್ಲಿ ಹರಡುತ್ತದೆ. ಬಹಳ ಕಠಿಣ ಕಾಯಿಲೆಯಾಗಿದೆ. ದೇಹಾಭಿಮಾನವು ಮೊದಲನೇ ನಂಬರಿನ ಕಾಯಿಲೆಯಾಗಿದೆ. 5 ವಿಕಾರಗಳೇ ಕಾಯಿಲೆಗಳು. ನಾವೀಗ ಹಳೆಯ ಪ್ರಪಂಚದ ಹಳೆಯ ರಾಜ್ಯದಲ್ಲಿದ್ದೇವೆ ಎಂದು ಈಗ ನಿಮಗೆ ಅರ್ಥವಾಗುತ್ತದೆ. ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇದು ರಾವಣನ ರಾಜ್ಯದ ರಾಜಧಾನಿಯಾಗಿದೆ ಎಂದು ನಿಮಗೆ ಗೊತ್ತಿದೆ. ನೀವೀಗ ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ಇದು ಹಳೆಯ ಪ್ರಪಂಚವಾಗಿದೆ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಾಗಿದೆ. ಇದನ್ನು ಯಾವುದೇ ವಿದ್ವಾಂಸರು, ಪಂಡಿತರು ಇತ್ಯಾದಿಗಳು ಯಾರೂ ತಿಳಿದುಕೊಂಡಿಲ್ಲ. ಮುಂದೆ ಹೋಗುತ್ತಾ ಏನೇನಾಗುತ್ತದೆ ಎಂದು ನೋಡುತ್ತಿರುತ್ತೀರಿ. ಡ್ರಾಮಾ ಎಂದು ಹೇಳುವಿರಿ. ಸಮಯ ಹತ್ತಿರ ಬಂದಾಗ ಮತ್ತೆ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಡ್ರಾಮಾ ಎಷ್ಟೊಂದು ನಿಖರವಾಗಿ ಮಾಡಲ್ಪಟ್ಟಿದೆ ಎಂದರೆ ಅದು ಸೆಕೆಂಡ್ ಬೈ ಸೆಕೆಂಡ್ ರಿಪೀಟ್ ಆಗುತ್ತಿರುತ್ತದೆ. ಮಾಯೆಯ ಗುಪ್ತ ಪೆಟ್ಟು ಬಿದ್ದಾಗ ಕೆಲವರು ದಿಗ್ಭ್ರಮೆಗೊಳ್ಳುತ್ತಾರೆ. ನೀವು ಅಚಲ ಅಡೋಲರಾಗಬೇಕು. ಪರಿಶ್ರಮವಿದೆ. ಅಟಮಿಕ್ ಬಾಂಬ್ನ ಯುದ್ಧ ಶುರುವಾಯಿತು. ನಂತರ ವಿಪತ್ತುಗಳು ಸಹ ಬರಲಿವೆ. ಈಗಲೂ ಚಂದ್ರನ ಮೇಲೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಈಗ ಅಲ್ಲಿ ಏನೂ ಇಟ್ಟಿಲ್ಲ ಅಲ್ಲವೇ? ಇದು ಸಹ ಡ್ರಾಮಾದಲ್ಲಿ ಪಾತ್ರವಾಗಿದೆ. ನೀವು ಮಕ್ಕಳಿಗೆ ಮುಖ್ಯವಾಗಿರುವುದು ನೆನಪಿನ ಯಾತ್ರೆ. ನೀವು ದೂರ ದೇಶದ ನಿವಾಸಿಗಳಾಗಿದ್ದೀರಿ. ಇಲ್ಲಿ ಪರಕೀಯ ದೇಶಕ್ಕೆ ಬಂದಿದ್ದೀರಿ. ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ. ನಂತರ ಯಾರೂ ಯಾವುದೇ ಪ್ರಶ್ನೆ ಕೇಳಲು ಸಾಧ್ಯವಿಲ್ಲ. ತಂದೆಯನ್ನು ತಿಳಿದಿಲ್ಲದಿದ್ದಾಗ ಪ್ರಶ್ನೆಯನ್ನು ಕೇಳುತ್ತಾರೆ. 84 ಜನ್ಮಗಳ ಚಕ್ರವನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಬಾಬಾ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ತಂದೆ ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು ಬಂದಿದ್ದಾರೆ.
ವಾಪಸ್ ಅವಶ್ಯವಾಗಿ ಹೋಗಬೇಕಿದೆ. ಹೊಸ ಪ್ರಪಂಚದಲ್ಲಿ ವಾಸಿಸುವವರು ತಯಾರಾಗುತ್ತಿದ್ದಾರೆ. ಯಾರನ್ನು ಬಟ್ಟಿಯಲ್ಲಿ ಬಲವಂತವಾಗಿ ಕೂರಿಸಬಾರದು. ಅದು ಹಠಯೋಗವಾಗುತ್ತದೆ. ತಲೆಯೇ ಕೆಟ್ಟು ಹೋಗುತ್ತದೆ. ಅಂದ್ರೆ ಹಠದಿಂದ ಕೂರಿ ಕೂರಿ ಅಂತ ಕೂರಿಸಿದ್ರೆ ಅವ್ರು ಕುತ್ಕೊಳ್ಳೋದಿಲ್ಲ, ಅವ್ರ ತಲೆ ಕೆಟ್ಟು ಹೋಗುತ್ತೆ. ಕೆಲವರು ಧ್ಯಾನದಲ್ಲಿ ಹೋಗುತ್ತಾರೆ, ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ಧ್ಯಾನವೂ ಇಲ್ಲ, ಜ್ಞಾನವೂ ಇಲ್ಲ. ಬಲವಂತವಾಗಿ ಕೂರಿಸಬಾರದು. ತಿನ್ನಿರಿ, ಕುಡಿಯಿರಿ, ಏನೇ ಮಾಡಿರಿ, ಆದರೆ ತಂದೆಯನ್ನು ನೆನಪು ಮಾಡುತ್ತೀರಿ. ವಿಶೇಷವಾಗಿ ಏಕೆ ಕೂರಿಸಬೇಕು? ಅಂತಹ ಯಾವುದೇ ಅಗತ್ಯವಿಲ್ಲ. ಬಲೆ ಹೇಳುತ್ತಾರೆ, ಪ್ರೋಗ್ರಾಂಗಳು ಬಂತು, ಏನಾಯಿತು ಅದು ಡ್ರಾಮಾದಲ್ಲಿತ್ತು, ಸಮಾಚಾರ ನಂತರ ಬರುತ್ತದೆ. ಆಗ ಡ್ರಾಮಾದಲ್ಲೇನಿತ್ತು ಅದಾಯಿತು ಎಂದು ಹೇಳುವಿರಿ. ತಂದೆಯನ್ನಂತೂ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆತ್ಮಕ್ಕೆ ಗೊತ್ತಿದೆ ಅವರು ನಮ್ಮ ತಂದೆಯಾಗಿದ್ದಾರೆ, ಅವರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದು. ಹೂವುಗಳಿಗೆ ಚಳಿ ಆಗುತ್ತದೆಯೇ? ಹೂವು ಮತ್ತು ಮುಳ್ಳು, ಅದರ ವ್ಯತ್ಯಾಸವನ್ನು ಈಗ ನೀವು ಅರ್ಥ ಮಾಡಿಕೊಳ್ಳಬಹುದು. ಸತ್ಯಯುಗದಲ್ಲಿ ಈ ವ್ಯತ್ಯಾಸವನ್ನು ತಿಳಿಸಲು ಸಾಧ್ಯವಿಲ್ಲ. ಮಕ್ಕಳು ಅನುಭವ ಮಾಡುತ್ತಾರೆ. ಮೊದಲು ನಾವು ಮುಳ್ಳುಗಳಾಗಿದ್ದೆವು, ಏನೇ ಹೇಳಿ ಆಗಿದ್ದೆವು, ಕೋತಿಗಳಾಗಿದ್ದೆವು, ಪ್ರಾಣಿಗಳು ಆಗಿದ್ದೆವು. ಈಗ ತಂದೆ ಹೂವನ್ನಾಗಿ ಮಾಡುತ್ತಿದ್ದಾರೆ. ನೀವು ಅನುಭವ ಮಾಡಿಕೊಳ್ಳುತ್ತೀರಿ. ಎಂತಹ ಜೀವನ ಆಗಿತ್ತು, ಈಗ ಏನಾಗಿದೆ? ರಾವಣನ ರಾಜ್ಯದಲ್ಲಿ ಜೀವನ ಹೇಗೆ ಹಾಳಾಗುತ್ತದೆ, ನಮ್ಮ ರಾಜ್ಯದಲ್ಲಿ ಜೀವನ ಹೇಗೆ ಉದ್ಧಾರ ಆಗಬೇಕು? ಶಿವಬಾಬಾ ನಮ್ಮ ಜೀವನವನ್ನು ಉದ್ಧಾರ ಮಾಡುತ್ತಾರೆ, ಆದರೆ ರಾವಣ ನಮ್ಮ ಜೀವನವನ್ನು ನಷ್ಟ ಮಾಡುತ್ತಾನೆ. ಉದ್ಧಾರ ಮತ್ತು ನಷ್ಟವಾಗುವ ಆಟವೇ ಇದಾಗಿದೆ. ತಂದೆ ತಿಳಿಸಿದಾಗ ಈಗ ನಿಮಗೆ ಫೀಲಿಂಗ್ ಅನುಭವಕ್ಕೆ ಬರುತ್ತದೆ. ನಾವೇನಾಗಿದ್ದೆವು, ಬಾಬಾ ಬಂದು ಏನಾಗಿ ಮಾಡುತ್ತಿದ್ದಾರೆ, ಈಗ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಇದು ನೆನಪಿರಬೇಕು. ನೆನಪಿದ್ದರೆ ಸದಾ ಖುಷಿ ಇರುತ್ತದೆ. ಇಲ್ಲಿ ನೀವು ಕೇಳುತ್ತೀರಿ, ಆಗ ಖುಷಿಯು ಪಾದರಸದಂತೆ ಮೇಲೇರುತ್ತದೆ. ಇಲ್ಲಿ ನೀವು ರಿಫ್ರೆಶ್ ಆಗುತ್ತೀರಿ. ಸಮ್ಮುಖದಲ್ಲಿದ್ದೀರಲ್ಲವೇ, ಹೂವಿಗೆ ನೀರು ಸಿಗುವುದರಿಂದ ಅದು ರಿಫ್ರೆಶ್ ಆಗುತ್ತದೆ. ನಿಮಗೂ ಸಹ ತೋಟಗಾರ ತಂದೆ ನೀರು ಕೊಡುತ್ತಾರೆ. ಆಗ ನೀವು ಏನಿಂದ ಏನಾಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ. ನಂತರ ವ್ಯವಹಾರ ಇತ್ಯಾದಿಗಳಲ್ಲಿ ಮರೆತು ಹೋಗುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾವ ಮಕ್ಕಳು ಸೇವೆಯಲ್ಲಿದ್ದಾರೋ ಅವರು ಹೊಳೆಯುತ್ತಿರುತ್ತಾರೆ. ಸೇವೆ ಇಲ್ಲದೆ ಅವರಿಗೆ ಆರಾಮ್ ಸಿಗುವುದಿಲ್ಲ. ಹೇಗೆ ತಂದೆ ಕರುಣಾಮಯಿಯಾಗಿದ್ದಾರೋ ಮಕ್ಕಳು ಸಹ ಕರುಣಾಮಯಿಯಾಗುತ್ತಿದ್ದಾರೆ. ದಿನ ಪ್ರತಿದಿನ ಸಮಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಡ್ರಾಮಾದ ಪ್ಲಾನ್ ಅನುಸಾರ ಕಡಿಮೆಯಾಗುತ್ತಿದೆ. ಡ್ರಾಮಾವನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ಯಾರು ನಿಮ್ಮ ಸಹವಾಸದಲ್ಲಿ ಅಂದ್ರೆ ನಿಮ್ಮ ಸಂಘದಲ್ಲಿ ಬರುತ್ತಾರೋ ಅವರಿಗೆ ಈ ಬಣ್ಣ ಹತ್ತುತ್ತದೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಇನ್ನು ಸ್ವಲ್ಪ ಸಮಯವಿದೆ. ಇದನ್ನು ಪ್ರಪಂಚದ ಮನುಷ್ಯರಂತೂ ತಿಳಿದುಕೊಂಡಿಲ್ಲ. ಭಾರತ ಎಷ್ಟೊಂದು ಅಗಾಧವಾಗಿದೆ. ನೀವು ಎಷ್ಟೊಂದು ಸ್ವಲ್ಪ ಜನರಿದ್ದೀರಿ. ನಿಮ್ಮದು ಗುಪ್ತ ಸೇನೆಯಾಗಿದೆ. ಅದು ಯೋಗ ಬಲದಿಂದ ತನ್ನ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದೆ. ಅದರಲ್ಲಿ ವೃದ್ಧಿಯಾಗುತ್ತದೆ. ಈಗ ಚಿಕ್ಕ ವೃಕ್ಷವಾಗಿದೆ. ಚಂಡಮಾರುತಗಳು ಸಹ ಈ ವೃಕ್ಷಕ್ಕೆ ತಾಗುತ್ತದೆ. ನಂತರ ಹೊಸ ಪ್ರಪಂಚದಲ್ಲಿ ಚಂಡಮಾರುತಗಳ ಮಾತೇ ಇರುವುದಿಲ್ಲ. ಇಲ್ಲಿ ಮರಗಳಿಗೆ ಚಂಡಮಾರುತಗಳು ತಾಗುತ್ತದೆ. ಕೆಲವು ಮಕ್ಕಳು ಉದುರುತ್ತಾರೆ, ಕೆಲವರು ಸೇರ್ಪಡೆಯಾಗುತ್ತಾರೆ. ಪ್ರಜೆಗಳು ಬಹಳಷ್ಟು ತಯಾರಾಗುತ್ತಾ ಹೋಗುತ್ತಾರೆ. ಹೂವುಗಳ ವೃಕ್ಷವಂತೂ ಸ್ಥಾಪನೆಯಾಗಲೇಬೇಕಿದೆ. ಆಲದ ಮರದ ಕಾಡು ಇರುತ್ತದಲ್ಲವೇ, ಅದಕ್ಕೂ ಸಹ ಬೆಂಕಿ ಹತ್ತಬೇಕಿದೆ. ಅದಕ್ಕೆ ಗಾಯನವಿದೆ, ಹಳೆಯ ಪ್ರಪಂಚಕ್ಕೆ ಬೆಂಕಿ ಹತ್ತಬೇಕಿದೆ ಎಂದು. ಅನೇಕ ಪ್ರಕಾರದ ವಿಪತ್ತುಗಳಾಗುತ್ತವೆ. ಯಾರಿಗೂ ಕನಸಿನಲ್ಲಿಯೂ ಇರುವುದಿಲ್ಲ ಸಾವು ಹೇಗೆ ಬರಲಿದೆ ಎಂದು. ನಿಮಗೆ ಗೊತ್ತಿದೆ, ಇದು ಇತ್ತೀಚಿನ ಮಾತಾಗಿದೆ. ಭಗವಂತ ತಂದೆ ನಮಗೆ ಓದಿಸುತ್ತಾರೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಆದ್ದರಿಂದ ಮಕ್ಕಳಿಗೂ ಖುಷಿಯಾಗಬೇಕು. ಕೃಷ್ಣನನ್ನು ತಂದೆ, ಟೀಚರ್, ಗುರು ಎಂದು ಹೇಳಲು ಸಾಧ್ಯವಿಲ್ಲ. ಇವರನ್ನಂತೂ ನೀವು ತಂದೆ, ಟೀಚರ್, ಗುರು ಎಂದು ಹೇಳುತ್ತೀರಿ. ಗೀತೆಯಲ್ಲಿದೆ,
ಮಾತಾಪಿತ ಉಳಿದವರೆಲ್ಲರೂ ರಚನೆಯಾಗಿದ್ದಾರೆ. ರಚನೆಯಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಗೀತೆಯ ರಚಯಿತ ಶಿವಬಾಬಾ ಆಗಿದ್ದಾರೆ. ಆದ್ದರಿಂದ ಅವರಿಂದ ಆಸ್ತಿ ಸಿಗುತ್ತದೆ. ತಂದೆ ತಿಳಿಸುತ್ತಾರೆ, ಇದು ಸುಳ್ಳು ಗೀತೆಯಾಗಿದೆ. ಅದನ್ನು ಓದುತ್ತಾ ಓದುತ್ತಾ ನೀವು ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ಮತ್ತೆ ಅದೇ ಗೀತೆಯನ್ನು ನನ್ನ ಮೂಲಕ ಕೇಳುವುದರಿಂದ ನೀವು ಮೇಲೇರುತ್ತೀರಿ. ಗೀತೆ ನಂಬರ್ 1 ಶಾಸ್ತ್ರವಾಗಿದೆ. ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಗುತ್ತದೆ. ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯಲು ಎಷ್ಟೊಂದು ಖರ್ಚು ಮಾಡಲಾಗುತ್ತದೆ. ಕೇವಲ ತಿಳಿಸುವುದಕ್ಕಾಗಿ ಖರ್ಚು ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಈ ಚಿತ್ರಗಳು ಇತ್ಯಾದಿಗಳ ಅಗತ್ಯವೂ ಇರುವುದಿಲ್ಲ. ಬಾಬಾ ಬಂದಿದ್ದಾರೆ. ಸ್ವರ್ಗದ ಮಾಲೀಕತನವನ್ನು ಅವಶ್ಯವಾಗಿ ಕೊಡುತ್ತಾರೆ. ಅಲ್ಲಿ ಪವಿತ್ರರು ಆಗಬೇಕಾಗುತ್ತದೆ. ಮುಂದೆ ಹೋಗುತ್ತಾ ಬಾಬಾ ಬಂದಿದ್ದಾರೆ ಎಂದು ನಿಶ್ಚಯವಾದರೆ ಎಲ್ಲರೂ ತಕ್ಷಣ ಓಡಿ ಬರುತ್ತಾರೆ. ವಕೀಲರು ಓದುತ್ತಾರೆ. ಆಗ ವಿಚಾರ ಬರುತ್ತದೆ, ನಾವು ಹೀಗೆ ಮನೆ ಕಟ್ಟಿಸುತ್ತೇವೆ, ಇದನ್ನು ಮಾಡುತ್ತೇವೆ. ಅಂದ್ರೆ ವಕೀಲ ಶಿಕ್ಷಣವನ್ನ ಓದ್ಬೇಕಾದ್ರೆ ಆ ವಿದ್ಯಾರ್ಥಿಗಳಿಗೆ ವಿಚಾರ ಬರ್ತಿರುತ್ತೆ, ನಾನು ಹಿಂಗೆ ಮನೆ ಕಟ್ಟಿಸ್ಕೋಬೇಕು, ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕಂತ. ಹಾಗೆಯೇ ಈ ಬೇಹದ್ದಿನ ತಂದೆ ಬಂದಿದ್ದಾರೆ. ಅವರಿಂದ ನಾವು ಈ ಆಸ್ತಿಯನ್ನು ಪಡೆಯುತ್ತೇವೆ. ಇಂತಹ ಅರಮನೆಗಳನ್ನು ಕಟ್ಟಿಸುತ್ತೇವೆ. ಈ ರೀತಿ ಸುಖವಾಗಿ ಇರುತ್ತೇವೆ. ಆದರೆ ಮಾಯೆ ಆ ಖುಷಿಯಲ್ಲಿ ಇರಲು ಬಿಡುವುದಿಲ್ಲ. ರಾಮ ಸಂಪ್ರದಾಯ ಮತ್ತು ರಾವಣನ ಸಂಪ್ರದಾಯ ಇದೆಯಲ್ಲವೇ? ತಂದೆ ಹೇಳುತ್ತಾರೆ, ಕಾಮವಿಕಾರದ ಮೇಲೆ ವಿಜಯ ಪಡೆಯಿರಿ, ಆಗ ಜಗಜ್ಜೀತಾಗುವಿರಿ. ಜಗಜ್ಜೀತ್ ಎಂದು ಈ ಲಕ್ಷ್ಮೀನಾರಾಯಣರಿಗೆ ಹೇಳಲಾಗುತ್ತದೆ. ಇಲ್ಲಿ ಕುಳಿತುಕೊಳ್ಳುತ್ತೀರಿ, ಆಗ ಸುಖಧಾಮ ಶಾಂತಿಧಾಮ ನೆನಪಿಗೆ ಬರಬೇಕು. ಕಳೆದು ಹೋದದ್ದಕ್ಕೆ ಬಿಂದು ಇಡಿ, ಮುಂದಿನದ್ದನ್ನು ಸ್ಮರಣೆ ಮಾಡಿದರೆ ಖುಷಿಯಾಗುತ್ತದೆ. 2500 ವರ್ಷಗಳಿಂದ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಅವರಿಗೆ ಮನೆಯ ವಿಳಾಸ ಗೊತ್ತಿಲ್ಲ. ಈಗ ತಂದೆ ಮನೆ ಮತ್ತು ರಾಜಧಾನಿಯ ವಿಳಾಸವನ್ನು ತಿಳಿಸಿದ್ದಾರೆ. ಇನ್ನೇನು ತಿಳಿಸುತ್ತಾರೆ? ನಂತರ ದುಃಖಧಾಮ ಸಮಾಪ್ತಿಯಾಗಬೇಕಿದೆ. ನಿರಂತರ ನೆನಪಿದ್ದರೆ ನಿರಂತರ ಖುಷಿ ಇರುತ್ತದೆ. ಎಷ್ಟು ನೆನಪೋ ಅಷ್ಟು ಖುಷಿ. ಗಾಯನವಿದೆಯಲ್ಲವೇ, ಎಷ್ಟೇ ಕಷ್ಟ ಬಂದರೂ ಖುಷಿಯಾಗಿರಬೇಕು ಎಂದು. ಆದ್ದರಿಂದ ಮಕ್ಕಳಿಗೆ ಅಷ್ಟೊಂದು ಖುಷಿಯಾಗಬೇಕು. ಬೇಹದ್ದಿನ ತಂದೆ ಓದಿಸುತ್ತಾರೆ ಮತ್ತು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಬಹಳ ಸಾರಿ ಶರೀರವನ್ನು ಬಿಟ್ಟು ಆತ್ಮವು ಹೊಸ ಹೊಸ ಶರೀರವನ್ನು ಪಡೆದುಕೊಂಡಿದೆ. ಹೀಗೆ ಮಾಡುತ್ತಾ ಮಾಡುತ್ತಾ ಶರೀರವೇ ಹಳೆಯದಾಗಿದೆ. ತಮೋ ಪ್ರಧಾನ ಮತ್ತು ಸತೋ ಪ್ರಧಾನ ಆಗುತ್ತಲೇ ಇರುತ್ತಾರೆ. ತಮೋ ಪ್ರಧಾನರನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕಾಗಿಯೇ ಈ ಸಂಗಮ ಯುಗವಾಗಿದೆ. ಈಗ ಕನಿಷ್ಠ ಎಂದು ಹೇಳುವಿರಿ. ಮಕ್ಕಳಿಗೆ ಈಗ ಅರ್ಥವಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಆತ್ಮವು ಸತೋ ಪ್ರಧಾನವಾಗುತ್ತದೆ. ಈ ಪುರುಷಾರ್ಥವಂತೂ ಮಾಡಲೇಬೇಕಿದೆ. ಗೀತೆಯ ಶಬ್ದವೂ ಇದೆ, ಮನ್ಮನಾಭವ. ಆಲಿಫ್ ಎಂದರೆ ಬಾಬಾ, ಬೇ ಅಂದರೆ ಬಾದಶಾಹಿ. ಆದ್ದರಿಂದ ಈಗ ಇದನ್ನು ನೆನಪು ಮಾಡಬೇಕು. ಸ್ವರ್ಗಕ್ಕಂತೂ ಹೋಗುತ್ತೀರಲ್ಲವೇ, ಸ್ವರ್ಗವಾಸಿಗಳಂತೂ ಆಗುತ್ತೀರಿ. ಯಾರಾದರೂ ಸತ್ತರೆ ಅವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ. ಸ್ವರ್ಗ ಎಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ಸ್ವರ್ಗವನ್ನು ಎಲ್ಲರೂ ಎಷ್ಟೊಂದು ನೆನಪು ಮಾಡುತ್ತಾರೆಂದರೆ, ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಅಂದರೆ ಮೊದಲು ನರಕದಲ್ಲಿದ್ದರು, ಆದ್ದರಿಂದ ಸ್ವರ್ಗಕ್ಕೆ ಹೋದರು. ಆದ್ದರಿಂದ ನರಕದಲ್ಲಿದ್ದಾರೆ ಎಂದು ಅವರ ಮಾತಿನಿಂದಲೇ ಸಿದ್ಧವಾಗುತ್ತದಲ್ಲವೇ? ನೀವು ಮಕ್ಕಳಿಗಾಗಿ ಸೇವೆ ಬಹಳಷ್ಟಿದೆ, ಪತ್ರಿಕೆಯಲ್ಲಿ ಬರುತ್ತದೆ, ಆಗ ತಿಳಿಸಬೇಕಾಗುತ್ತದೆ. ಯಾವುದೇ ಪರಿಶ್ರಮವಿಲ್ಲದೆ ಸ್ವರ್ಗವಾಸಿಗಳಾಗಲು ಸಾಧ್ಯವಿಲ್ಲ. ಮೊದಲು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ, ಈಗ ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ನಾವು ನಿಜಕ್ಕೂ ಸ್ವರ್ಗವಾಸಿಗಳಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಮಾಯೆ ಗಳಿಗೆ ಗಳಿಗೆಗೂ ಮರೆಸಿ ಬಿಡುತ್ತದೆ. ಮತ್ತೆ ನೆನಪು ಮಾಡಬೇಕಾಗುತ್ತದೆ. ಬಾಬಾರವರನ್ನು 3 ರೂಪಗಳಲ್ಲಿ ನೆನಪು ಮಾಡುವುದರಿಂದ ಖುಷಿಯ ಪಾದರಸ ಮೇಲೇರಬೇಕು. ಬಾಬಾ ಬಂದಿದ್ದಾರೆ, ಅವಶ್ಯವಾಗಿ ಬಾಬಾ ಕರೆದುಕೊಂಡೇ ಹೋಗುತ್ತಾರೆ. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲೇಬೇಕಿದೆ. ಶಾಸ್ತ್ರಗಳಲ್ಲಿ ಎಲ್ಲವೂ ಅಜ್ಞಾನವಾಗಿದೆ. ಭಕ್ತಿಯಿಂದ ಮನುಷ್ಯರಿಗೆ ಎಷ್ಟೊಂದು ಮೋಸ ಸಿಗುತ್ತದೆ.
ಶಾಸ್ತ್ರಗಳ ಆಧಾರದ ಮೇಲೆ ಎಷ್ಟೊಂದು ನಿಂತಿರುತ್ತಾರೆ. ನಾವೀಗ ಭಕ್ತಿ ಮಾಡುತ್ತಿದ್ದಾಗ ಕೆಳಗೆ ಬೀಳುತ್ತಿದ್ದೆವು ಎಂದು ಈಗ ನಿಮಗೆ ಅರ್ಥವಾಗುತ್ತದೆ. ತಂದೆ ಸಿಕ್ಕಿದ್ದಾರೆ, ಆದ್ದರಿಂದ ಮೇಲೇರುವ ಮಾರ್ಗವೂ ಸಿಕ್ಕಿದೆ. ಹೊಸ ಪ್ರಪಂಚವನ್ನು ಸತ್ಯಯುಗ ಎಂದು ಹೇಳಲಾಗುತ್ತದೆ. ಈಗ ಐರನ್ ಏಜ್ಡ್ ತಮೋ ಪ್ರಧಾನ ಎಂದು ಹೇಳಲಾಗುತ್ತದೆ. ಹಳೆಯ ಪ್ರಪಂಚದ ನಂತರ ಮತ್ತೆ ಹೊಸ ಪ್ರಪಂಚ ಬರುತ್ತದೆ. ಈಗ ಬುದ್ಧಿಯಿಂದ ಹಳೆಯ ಪ್ರಪಂಚದ ಸನ್ಯಾಸ ಮಾಡಬೇಕಾಗುತ್ತದೆ. ಹಳೆಯ ಮನೆ ಸಮಾಪ್ತಿಯಾಗಬೇಕಿದೆ, ಅದರೊಂದಿಗೆ ಮನಸ್ಸನ್ನೇನು ಜೋಡಿಸುವುದು? ಈಗ ಮಕ್ಕಳಿಗೆ ಖುಷಿಯಾಗಬೇಕು. ಭಗವಂತ ತಂದೆ ನಮಗೆ ಓದಿಸುತ್ತಾರೆ. ಹೊಸ ಪ್ರಪಂಚ ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯವಿತ್ತು. ಈಗಂತೂ ರಾವಣನ ಸಂಪ್ರದಾಯ, ವಿಕಾರಿ ಸಂಪ್ರದಾಯವಿದೆಯಲ್ಲವೇ? ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುವಿರಿ. ಪವಿತ್ರತೆ ಇಲ್ಲದೆ ಯಾರೂ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಬಾಬಾರವರೇ ಕಲ್ಪಕಲ್ಪವೂ ಬಂದು ದಾರಿಯನ್ನು ತಿಳಿಸುತ್ತಾರೆ. ತಂದೆ ಬರುವುದೂ ಸಹ ಸಂಗಮ ಯುಗದಲ್ಲಿ. ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸೇವೆಯನ್ನು ಸಂಪೂರ್ಣವಾಗಿ ಮಾಡುತ್ತಿದ್ದೀರಿ. ನಂಬರ್ ವಾರ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತೂ ಇದ್ದೇ ಇವೆ. ಓದಿಸುವ ಬ್ರಾಹ್ಮಣಿಯರು ಸಹ ಫಸ್ಟ್, ಸೆಕೆಂಡ್, ಥರ್ಡ್ ಆಗಿದ್ದಾರೆ. ಆದ್ದರಿಂದ ಓದುವವರು ಸಹ ಹೀಗೆ ನಂಬರ್ ವಾರ್ ಆಗಿದ್ದಾರೆ. ಸತ್ಯಯುಗ ಸ್ವರ್ಗ ಎಂದು ಹೇಳಲಾಗುತ್ತದೆ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಮಾಲೀಕರಾಗುವಿರಿ. ಎಷ್ಟೊಂದು ಸಹಜವಾಗಿದೆ. ಆದರೂ ಸಹ ಗಳಿಗೆ ಗಳಿಗೆಗೂ ಏಕೆ ಗೊಂದಲಕ್ಕೊಳಗಾಗುತ್ತೀರಿ? ಮಾಯೆಯೂ ಸಹ ಕಡಿಮೆ ಏನಿಲ್ಲ. ತಿಳಿಸುವುದು ಸಹ ನೀವು ಮಕ್ಕಳೇ ಆಗಿದೆ. ತಂದೆ ಹೋಗುವುದಿಲ್ಲ ಅಂದ್ರೆ ಅನ್ನಿರಿಗೆ ತಿಳಿಸ್ಬೇಕಾದ್ರೆ ನೀವು ಮಕ್ಕಳೇ ಹೋಗಿ ತಿಳಿಸ್ಬೇಕು. ತಿಳಿಸ್ಲಿಕ್ಕೆ ಬಾಬಾ ಹೋಗೋದಿಲ್ಲ. ತಂದೆ ಮಕ್ಕಳಿಗೆ ಮಾತ್ರ ಓದಿಸುತ್ತಾರೆ. ಉಳಿದವರು ಮಕ್ಕಳ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಫಸ್ಟ್ ಕ್ಲಾಸ್ನವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಾ ಟೀಚರ್ಸ್ ಒಂದೇ ರೀತಿ ಇರುವುದಿಲ್ಲ ಅಲ್ಲವೇ? ಅವಶ್ಯವಾಗಿ ನಂಬರ್ ವಾರ್ ಆಗಿರುತ್ತಾರೆ. ತಂದೆ ಯಾವುದೇ ಕಷ್ಟದ ಮಾತನ್ನು ಹೇಳುವುದಿಲ್ಲ. ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಇದನ್ನು ಸಹಜ ತಿಳುವಳಿಕೆ ಎಂದು ಹೇಳಲಾಗುತ್ತದೆ. ಯೋಗವಿಲ್ಲದೆ ಏನು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ತಂದೆ ಟೀಚರ್ ಆಗಿದ್ದಾರೆ. ಅವಶ್ಯವಾಗಿ ಅವರನ್ನು ನೆನಪು ಮಾಡಬೇಕಾಗುತ್ತದೆ. ಎಷ್ಟೊಂದು ಸಹಜವಾಗಿದೆ. ಅವರಿಗೆ ಹೆಚ್ಚಿಗೆ ಏನು ತಿಳಿಸುವುದು? ಆದ್ದರಿಂದ ಹೊಸಬರು ಬರುತ್ತಾರೆ, ತಿಳಿಸಬೇಕಾಗುತ್ತದೆ. ತಂದೆಯಂತೂ ಹೇಳುತ್ತಾರೆ, ಅವರಿಗೆ ಜ್ಞಾನ ತಿಳಿಸಲು 2 ಶಬ್ದಗಳೇ ಸಾಕಾಗಿವೆ. ಏಕೆ ಗೊಂದಲಕ್ಕೊಳಗಾಗುತ್ತೀರಿ? ಅರ್ಥವೇ ಆಗುವುದಿಲ್ಲ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಇದೆ. ಶಾಂತಿಧಾಮ, ಸುಖಧಾಮವನ್ನು ನೆನಪು ಮಾಡಬೇಕು ಅಥವಾ ತಂದೆಯನ್ನು ನೆನಪು ಮಾಡಬೇಕು. ಸುಖಧಾಮವನ್ನು ನೆನಪು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಬಾಪ್ ತಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವಿಶ್ವದ ಮಾಲೀಕತನದ ಶೃಂಗಾರ ನೆನಪಿದೆಯೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ನ್ಯಾರ ಪ್ಯಾರ ಭವ. ಮಾಯೆಯ ದಾಳಿಯಿಂದ ಪಾರಾಗಲು ವಿಶ್ವದಿಂದ ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿರಿ. ಯಾರು ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತಾರೋ, ಕಳೆದು ಹೋಗಿರುತ್ತಾರೋ ಅವರನ್ನು ಮಾಯೆ ಆಕರ್ಷಿಸಲು ಸಾಧ್ಯವಿಲ್ಲ. ಮಾಯಾ ಪ್ರೂಫ್ ಆಗಿರುತ್ತಾರೆ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿರಿ, ನಾವೇನು ತಂದೆಗೆ ಪ್ರೀತಿಯ ಮತ್ತು ವಿಶ್ವದಿಂದ ನ್ಯಾರ ಆಗಿದ್ದೇವೆಯೇ? ಯಾರು ಎಷ್ಟು ನ್ಯಾರ ಆಗಿರುತ್ತಾರೋ ಅವರು ಅಷ್ಟೇ ಪ್ರೀತಿಯವರು ಅವಶ್ಯವಾಗಿ ಆಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.